ತಿಮರೋಡಿ ಮನೆಗೆ ಚಿನ್ನಯ್ಯ ಭೇಟಿ ಕೊಟ್ಟಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಬಿಡುಗಡೆಯಾಗಿದ್ದ ಎರಡನೇ ವಿಡಿಯೋದಲ್ಲಿ ಸ್ಪಾಟ್ ನಂಬರ್ 17 ಇದರ ಬಗ್ಗೆ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದರು. ಚಿನ್ನಯ್ಯ ತಿಮರೋಡಿ ಮಾತುಕತೆ ಏನು ಅಂತ ನೋಡಿದ್ರೆ, ಗೊಮ್ಮಟ ಬೆಟ್ಟದಿಂದ ಬರ್ತಕ್ಕಂಥ ಫಸ್ಟ್ ಟರ್ನ್ನಲ್ಲಿ ಹೆಣ ಹೂತಾಕಿದ್ದೀನಿ, ಏನಿಲ್ಲ ಅಂದರೂ 70ಕ್ಕಿಂತ ಹೆಚ್ಚಿನ ಹೆಣಗಳನ್ನು ಅಲ್ಲೇ ನಾನು ಹೂತಾಕಿರೋದು. ಆ ಟರ್ನ್ನಲ್ಲಿ, ಆ ತಿರುವಿನಲ್ಲಿ ಬಿಳಿ ಸೀರೆಯ ಕೇರಳ ಹೆಂಗಸಿನ ಹೆಣ ಹೂತಾಕಿದ್ದೀನಿ ನಾನು. ಅದು ಸ್ಮಶಾನ ಅಲ್ಲ, ತರಕಾರಿ ತೆಗೆದುಕೊಂಡು ಹೋಗುವಂಥ ಗಾಡಿಯಲ್ಲಿ ತಂದು ಹೂತು ಹಾಕಿದ್ದೀನಿ ನಾನು. ನೇತ್ರಾವತಿ ತೀರದಲ್ಲಿ ಹೆಣ ಹೂತು ಹಾಕಿದ್ದಕ್ಕೆ ಲೆಕ್ಕನೇ ಇಲ್ಲ. ಪ್ರಾಥಮಿಕ ಶಾಲೆ ಹಿಂಭಾಗದ ಭಟ್ರ ಮನೆ ಬಾವಿಯಲ್ಲಿ ಒಂದು ಹೆಣ ಸಿಕ್ಕಿತ್ತು. ಅಲ್ಲಿ ಕೇಳಿದ್ರೆ ಹುಡುಗಿ ಫೇಲ್ ಆಗಿದ್ದಕ್ಕೆ ಹಾರಬಿಟ್ಟಿದ್ಲು ಅಂತ ಹೇಳಿದರು. ನಾನು ಹೆಣದ ಮೇಲೆ ಹೆಣವನ್ನು ಅದು ಮೇಲೆ ಹಾಕ್ಬಿಟ್ಟು ಅಲ್ಲಿಂದ ವಾಪಸ್ ಬಂದಿದ್ದೀನಿ ಅಂತ ಕೂಡ ಇಲ್ಲಿ ಚಿನ್ನಯ್ಯ ಮಾತಾಡಿರೋದು. ಒಳಗೆ ಅಯ್ಯಪ್ಪನವರು ಒಳಗೆ ಬಿಡಲಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ, ಈ ಕಡೆ ಪಾಂಬಳ ಕಿಡಿ ಒಂದು ಮಣ್ಣು ದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ, ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲಂದ್ರೆ ನಾನು ಊತಾಕಿದೆ 70 ಹೆಣ, 75 ಹೆಣದಷ್ಟು ಊತಾಕಿದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನಾನು ಅಲ್ಲಿ ಅದು ತಳ್ಳಿ ಗಾಡಿ ಇದೆಯಲ್ಲ, ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ, ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಡೀಟೇಲ್ಸ್ಗಳಿಗೆ ಇದೀಗ ಆದಿತ್ಯ ಇದ್ದಾರೆ. ಆದಿತ್ಯ, ಈಗ ಚಿನ್ನಯ್ಯ ತಿಮರೋಡಿ ಏನು 2023 ಆಗಸ್ಟಲ್ಲಿ ಮಾತನಾಡಿದ್ದಾರೆ ಎನ್ನಲಾಗಿರತಕ್ಕಂಥ ವಿಡಿಯೋ ಹಂತವಾಗಿ ಬರ್ತಾ ಇದೆಯೋ, ಇದೇ ವಿಡಿಯೋಗಳು ಏನು ಮಾತಾಡಿದ್ದಾರೋ ಅದೇ ಜಾಗಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ SIT ತನಿಖೆ ಮಾಡಿ ನೆಲವನ್ನು ಅಗೆದಿರೋದಾ, ಅಥವಾ ಇದು ಬೇರೆಯದ್ದೇ ಕಥೆನಾ, ಅಥವಾ ಈ ಮಾಹಿತಿಗೆ ಸಂಬಂಧಪಟ್ಟಂತೆ ಕೂಡ ಮತ್ತೊಮ್ಮೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಜಾಗವನ್ನು ಅಗಿಸಿ ತೆಗಿಸ್ಲಿ ಅನ್ನೋ ವಿಚಾರ ಏನಾದರೂ ಇದೆಯಾ ಇದರ ಹಿಂದೆ? ಈ ಒಂದು ವಿಡಿಯೋ ಮಾಡಿರೋದು ಚಿನ್ನಯ್ಯನಿಗಾಗಲಿ ಆತನ ಪತ್ನಿಗಾಗಲಿ ಚೆನ್ನಾಗಿ ಗೊತ್ತಿತ್ತಾ, ಅಥವಾ ರಹಸ್ಯವಾಗಿ ತಿಮರೋಡಿ ಮನೆಯಲ್ಲಿ ಇದು ವಿಡಿಯೋ ಮಾಡಿರೋದಾ, ಹೇಗೆ ಇದು ಅಂತ? ರಮಕಾಂತ್, ಏನು ಈಗ ವಿಡಿಯೋದಲ್ಲಿ ಆತ ಪ್ರಮುಖವಾಗಿ ಕೆಲವೊಂದಿಷ್ಟು ಜಾಗಗಳನ್ನು ಮೆನ್ಷನ್ ಮಾಡಿದನು. ಆ ಎಲ್ಲ ಜಾಗಗಳಲ್ಲಿ ಬಹುತೇಕ ಉತ್ಖನನ ಆಗಿದೆ. ಅಂದರೆ ಈಗಾಗಲೇ ಪಾರ್ಟ್ 3ನೇ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಶವಗಳನ್ನು ಹೂತಾಕಿರುವ ವಿಚಾರವನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಇದಾದ ಬಳಿಕ ಆತ ಉಲ್ಲೇಖ ಮಾಡುವಂಥ ಒಂದು ಜಾಗದಲ್ಲಿ ಒಂದು ಬಾಲಕಿಯ ಶವ, ಅಂದರೆ 14 ವರ್ಷದ ಬಾಲಕಿಯ ಶವವನ್ನು ಅದು ಸೇತುವೆ ಅಡಿಭಾಗದಲ್ಲಿ ಸಿಗುತ್ತೆ, ಅಲ್ಲೇ ಅದನ್ನು ದಫನ ಮಾಡಲಾಗುತ್ತೆ, ಯಾವುದೇ ಪೊಲೀಸರು ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಆತ ಹಂಚಿಕೊಳ್ತಾನೆ. ಆ ಜಾಗ ಯಾವುದು ಅಂದರೆ ಅದು ಪಾಯಿಂಟ್ ನಂಬರ್ 8. ಅಲ್ಲೂ ಕೂಡ ಏನು ಸಿಕ್ಕಿಲ್ಲ, ಅದು ಸೇತುವೆಯ ಅಡಿಭಾಗದಲ್ಲಿ ಇರುವಂತಹ ಒಂದು ಜಾಗ. ಅಲ್ಲೇ ಸಮೀಪದ ಒಂದು ಹೋಟೆಲ್ ಬಳಿಯಲ್ಲಿ ಆ ಶವ ಪತ್ತೆಯಾಗಿತ್ತು ಅನ್ನುವಂಥ ವಿಚಾರಗಳನ್ನ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಮತ್ತು ಆತ ಆ ಬಳಿಕ ಉಲ್ಲೇಖ ಮಾಡುವಂಥ ಜಾಗಗಳು ಯಾವುದು ಅಂದ್ರೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ಜಾಗದಲ್ಲಿ 9 ಹೆಣಗಳನ್ನು ನಾನು ಹೂತು ಹಾಕಿದ್ದೀನಿ ಅನ್ನೋದನ್ನ ಹೇಳ್ತಾನೆ. ಈ ಜಾಗ ಯಾವುದು ಅಂದ್ರೆ ಇದೇ ಬಂಗ್ಲಗುಡ್ಡ ಕಾಡು. ಏನು ಆತ ಕಾಡಿನ ಅಂಚಿನಲ್ಲಿ ಒಂದಿಷ್ಟು ಜಾಗಗಳನ್ನ ಮಾರ್ಕ್ ಮಾಡಿದಾನೋ, ಪಾಯಿಂಟ್ ನಂಬರ್ 1ರಿಂದ ಹಿಡಿದು ಪಾಯಿಂಟ್ ನಂಬರ್ 12ರವರೆಗೆ ಕೂಡ ಆತ ಜಾಗ ಮಾರ್ಕ್ ಮಾಡಿರುವಂಥ ಜಾಗ ಅದು ಬಂಗ್ಲಗುಡ್ಡ ಕಾಡು. ಈ ಜಾಗದ ಬಗ್ಗೆಯೂ ಕೂಡ ಆತ ವಿಡಿಯೋದಲ್ಲಿ ಹೇಳಿರುವುದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಆತ ಭಯಾನಕವಾಗಿ ಆ ಕಥೆಯನ್ನು ಹೇಳ್ತಾನೆ. ಸೊ ಆ ವಿಡಿಯೋವನ್ನ ಆತನ ಗಮನಕ್ಕೆ ಬರದ ರೀತಿಯಲ್ಲೇ ದಾಖಲೀಕರಣ ಅಂದರೆ ರೆಕಾರ್ಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದ್ರೆ ಇದು 2 ವರ್ಷದ ಹಿಂದೆ ಆಗಿರುವಂಥ ವಿಡಿಯೋ. 2023 ಆಗಸ್ಟ್ನಲ್ಲಿ ಆತ ಧರ್ಮಸ್ಥಳ ಗ್ರಾಮಕ್ಕೆ ಬಂದಾತ ವಿಠಲ್ಗೌಡ ಮೂಲಕ ಮಹೇಶ್ ತಿಮರೋಡಿಯ ಸಂಪರ್ಕಕ್ಕೆ ಬರ್ತಾನೆ, ಅವರ ಮನೆಗೆ ಬರ್ತಾನೆ. ಮನೆಗೆ ಬಂದು ಈ ತರ ವಿಚಾರಗಳು ಇದೆ ಅಂತ ಆತ ಹೇಳ್ತಾನೆ. ಈ ಸಂದರ್ಭದಲ್ಲಿ ಆತನ ವಿಡಿಯೋವನ್ನ ಮಾಡ್ಕೊಳ್ಳಲಾಗುತ್ತೆ. ಕೇವಲ ಈ ಒಂದು ವಿಡಿಯೋ ಮಾತ್ರ ಅಲ್ಲ, ಈ ರೀತಿಯಲ್ಲಿ ಸಾಕಷ್ಟು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಯಾಕಂದರೆ ಈ ಮಹೇಶ್ ತಿಮರೋಡಿ ಆದಿಯಾಗಿ ಏನು ತಂಡ ಇದೆಯೋ ಇವರಿಗೆ ಡೇ 1 ಕೂಡ ಇಂಥದ್ದೊಂದು ಅನುಮಾನ ಇತ್ತು. ಅಂದರೆ ನಾಳಿನ ದಿವಸ ಈ ಪ್ರಕರಣ ನಮಗೆ ತಿರುಗುಬಾಣ ಆಗಬಹುದು ಅನ್ನುವಂಥ ರೀತಿಯ ಲೆಕ್ಕಾಚಾರದಲ್ಲೇ ಈ ರೀತಿಯಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದಾರೆ. ಸುಮಾರು 25ಕ್ಕೂ ಅಧಿಕ ವಿಡಿಯೋಗಳನ್ನು ಮಾಡಿದ್ದಾರೆ ಅನ್ನುವ ಮಾಹಿತಿ SIT ಮಹೇಶ್ ತಿಮರೋಡಿಯ ಮನೆಯಲ್ಲಿ ಮಹಜರು ಮಾಡುವ ಸಂದರ್ಭದಲ್ಲೂ ಕೂಡ ಈ ಮಾಹಿತಿ ಲಭ್ಯವಾಗಿತ್ತು. ಆತ ಜಾಗಗಳನ್ನು ಕೂಡ ತೋರಿಸಿದ್ದ ಅನ್ನುವಂಥ ರೀತಿಯ ಮಾಹಿತಿ ಇತ್ತು. ಯಾವ ಕ್ಷಣದಲ್ಲಿ ಬೇಕಾದರೂ ಈ ವಿಡಿಯೋ ರಿಲೀಸ್ ಆಗಬಹುದು ಅನ್ನುವಂಥ ರೀತಿಯ ಲೆಕ್ಕಾಚಾರಗಳು ಕೂಡ ಇತ್ತು. ಅದಕ್ಕೆ ಪೂರಕವಾಗಿ ಈಗ ಒಂದೊಂದೇ ವಿಡಿಯೋಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಒಂದು ಅರ್ಥದಲ್ಲಿ ಇದು ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳ್ಬೋದು, ಡ್ಯಾಮೇಜ್ ಕಂಟ್ರೋಲ್ನ ಒಂದು ಪ್ರಯತ್ನ ಅಂತಾನು ಹೇಳ್ಬೋದು. ಹಾಗಾಗಿ ಈ ವಿಡಿಯೋ ಇನ್ನೂ ಕೂಡ ರಿಲೀಸ್ ಆಗುತ್ತೆ. ಈಗ ಏನು 2-3 ವಿಡಿಯೋ ರಿಲೀಸ್ ಆಗಿದೆ, ಇದು ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ವಿಡಿಯೋಗಳು ಈ ತಂಡದ ಬಳಿಯಲ್ಲಿ ಇದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಕೇವಲ ಆತ ಕೊಡುವಂಥ ಹೇಳಿಕೆಗಳು ಮಾತ್ರ ಅಲ್ಲ, ಆತನನ್ನ ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗಿರುವಂಥದ್ದು. ಒಂದಿಷ್ಟು ಜನರ ಮುಂದೆ ಆತ ಈಗ ಏನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದ
ಹೇಳಿರ್ತಾನೋ ಅದೇ ಮಾದರಿಯ ಹೇಳಿಕೆಯನ್ನು ಹೇಳಿಸಿರುವಂಥದ್ದು. ಹೀಗೆ ಹಲವು ವಿಡಿಯೋಗಳು ಇನ್ನೊಂದು ಹಂತ ಹಂತವಾಗಿ ರಿಲೀಸ್ ಆಗುತ್ತೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ ರಮಕಾಂತ್. ಥ್ಯಾಂಕ್ ಯು ಆದಿತ್ಯ.